ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಕನ್ವರ್ಷನ್ ಅಲ್ಲಿ. ಸೊ ಇಲ್ಲಿ ಆಪರೇಟರ್ ಪ್ರೆಸಿಡೆನ್ಸ್ ಅನ್ನ ಕೊಟ್ಟಿದ್ದೀನಿ. ಫಸ್ಟ್ ಆಪರೇಟರ್ ಅಂತ ಅಂದ್ರೇನು, ಆಪರೆಂಡ್ ಅಂತ ಅಂದ್ರೇನು ಅಂತ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕಲ್ತ್ಕೊಂತ ಹೋಗೋಣ. ಈಗ ಯಾವುದೇ ಒಂದು ಆಲ್ಫಾಬೆಟ್ಸ್ ಇರ್ಬೋದು, ಎ ಇರ್ಬೋದು, ಸಿ ಇರ್ಬೋದು, ಬಿ ಇರ್ಬೋದು, ಎನಿಥಿಂಗ್. ಮತ್ತೆ ನಂಬರ್ಸ್ 1 ಇರ್ಬೋದು, 2, 3, 4 ಎನಿಥಿಂಗ್. ಸರಿನಾ? ನಂಬರ್ಸ್ ಮತ್ತೆ ಆಲ್ಫಾಬೆಟ್ಸ್ ಅನ್ನ ನಾವೇನಂತ ಕರಿತೀವಿ? ಆಪರ್ಯಾಂಡ್ಸ್ ಅಂತ ಕರಿತಾ ಹೋಗ್ತೀವಿ. ಏನು? ಆಪರ್ಯಾಂಡ್ಸ್. ಅವುಗಳ ಮಧ್ಯ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಆಮೇಲೆ ಎಕ್ಸ್ಪೋನೆನ್ಷಿಯಲ್, ಡಾಲರು, ಪ್ಯಾರಂಥಿಸಿಸ್ ಇವ್ಯಾವುದೇ ಬಂದ್ರೂ ಕೂಡ ಅದನ್ನ ಆಪರೇಟರ್ಸ್ ಅಂತ ಕರಿತಾ ಹೋಗ್ತೀವಿ. ಸರಿನಾ? ಸೊ ಇಲ್ಲಿ ಇವೆರಡರ ಮಧ್ಯೆ ರಿಲೇಶನ್ಶಿಪ್ ಅನ್ನ ತೋರಿಸ್ತಿರೋದು ಆಪರೇಟರ್. ಆಲ್ಫಾಬೆಟ್ಸ್ ಮತ್ತೆ ನಂಬರ್ಸ್ ಅನ್ನ ನಾವು ಆಪರೆಂಟ್ಸ್ ಅಂತ ಕರಿತೀವಿ. ಎಸ್, ಓಕೆ. ಫಸ್ಟ್ ನಮಗೆ ಆಪರೇಟರ್ದು ಪ್ರೆಸಿಡೆನ್ಸ್ ಗೊತ್ತಾಗಬೇಕು. ಫಸ್ಟ್ ಪ್ಯಾರಂಥಿಸಿಸ್. ಒಂದು ಮಾಮೂಲಿ ಈ ತರ ಬ್ರಾಕೆಟ್ಸ್ ಅನ್ನ ಕೊಡ್ಬೋದು. ಬ್ರಾಕೆಟ್ಸ್ ಅಂದ್ರೂ ಒಂದೇ, ಪ್ಯಾರಂಥಿಸಿಸ್ ಅಂದ್ರೂ ಒಂದೇ. ಈ ತರ ಕೊಡ್ಬೋದು, ಇಲ್ಲ ಫ್ಲವರ್ ಬ್ರಾಕೆಟ್ ಗಳನ್ನ ಕೊಡ್ಬೋದು, ಇಲ್ಲ ಅಂತಂದ್ರೆ ಈ ತರ ಬ್ಲಾಕ್ ಬ್ರಾಕೆಟ್ ಅನ್ನ ಕೂಡ ಕೊಡ್ಬೋದು. ಸೊ ಎಲ್ಲದೂ ಕೂಡ ಸೇಮ್. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಮತ್ತೆ ಡಾಲರ್. ಸರಿನಾ? ಎರಡು ಕೂಡ ಡಿಫ್ರೆಂಟ್ ಅಂತ ಅನ್ಕೋಬೇಡಿ. ಐದರ್ ಇದನ್ನ ಕೊಡ್ತಾರೆ, ಇಲ್ಲ ಅಂತಂದ್ರೆ ಇದನ್ನ ಕೊಡ್ತಾರೆ. ಗೊತ್ತಾಯ್ತಾ? ಸೊ ಎಕ್ಸ್ಪೋನೆನ್ಷಿಯಲ್ ಅಂತ ಅಂದ್ರೇನೆ ಡಾಲರ್ ಸಿಂಬಲ್ ಅಂತ. ಸೊ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಒಂದೊಂದ್ಸಲಿ ಡಾಲರ್ ಸಿಂಬಲ್ ಅನ್ನ ಕೊಡ್ತಾರೆ, ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್, ಇವರಿಬ್ಬರಿಗೂ ಕೂಡ ಸೇಮ್ ಪ್ರೆಸಿಡೆನ್ಸ್. ನೆಕ್ಸ್ಟ್ ಪ್ಲಸ್ ಅಂಡ್ ಮೈನಸ್ ಸೇಮ್ ಪ್ರೆಸಿಡೆನ್ಸ್. ಹಾಗಾದ್ರೆ ಈಗ ಇವರಿಬ್ರು ಕೂಡ ಸಪರೇಟ್ ಆಗಿ ಬಂದ್ರೆ ಓಕೆ, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಸಪರೇಟ್ ಆಗಿ ಬಂದ್ರೆ ಓಕೆ, ನಾನು ಹೆಂಗೋ ಸಾಲ್ವ್ ಮಾಡ್ತೀನಿ. ಆದ್ರೆ ಇಬ್ರು ಕೂಡ ಒಂದೇ ಸಲ ಈಕ್ವೇಶನ್ ಅಲ್ಲಿ ಬಂದ್ರೆ ಅಥವಾ ಎಕ್ಸ್ಪ್ರೆಷನ್ ಅಲ್ಲಿ a ಪ್ಲಸ್ ಬಿ ಮೈನಸ್ ಸಿ ಸ್ಟಾರ್ ಡಿ ಸ್ಲ್ಯಾಶ್ ಇ. ಸೊ ಈ ತರ ಬಂತು ಅಂತ ಅನ್ಕೊಳ್ಳಿ. ನೋಡಿ ಇಲ್ಲಿ ಏನಾಯ್ತು? ಮಲ್ಟಿಪ್ಲಿಕೇಶನ್ ಕೂಡ ಇದೆ, ಡಿವಿಷನ್ ಕೂಡ ಇದೆ, ಪ್ಲಸ್ ಕೂಡ ಇದೆ, ಮೈನಸ್ ಕೂಡ ಇದೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ಗೆ ಸೇಮ್ ಪ್ರೆಸಿಡೆನ್ಸು, ಪ್ಲಸ್ ಮತ್ತೆ ಮೈನಸ್ಗೆ ಸೇಮ್ ಪ್ರೆಸಿಡೆನ್ಸ್. ಹಾಗಾದ್ರೆ ಈಗ ಇಲ್ಲಿ ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು ಅಥವಾ ಪ್ರೆಸಿಡೆನ್ಸ್ ಅನ್ನ ಕೊಡ್ಬೇಕು? ವೆರಿ ಸಿಂಪಲ್. ನಾವು ಇವೆರಡು ಕಂಡೀಷನ್ ಅಲ್ಲೂ ಕೂಡ ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿನ ಫಾಲೋ ಮಾಡ್ತಾ ಹೋಗ್ತೀವಿ. ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ ಅಂತಂದ್ರೆ ಸಿಂಪಲ್. ಯಾರು ಫಸ್ಟ್ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ನೋಡ್ಬೇಕಾದ್ರೆ ಸಿಗ್ತಾರೋ ಅವ್ರನ್ನೇ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ, ಅಂದ್ರೆ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ. ಈಗ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಯಾರಿಗೆ ಪ್ರಿಫರೆನ್ಸ್ ಜಾಸ್ತಿ? ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ಗೆ. ಓಕೆನಾ? ಈಗ ಮಲ್ಟಿಪ್ಲಿಕೇಶನ್ ಕೂಡ ಇದೆ ನನಗೆ, ಡಿವಿಷನ್ ಕೂಡ ಇದೆ. ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಯಾರು ಬಂದಿರೋದು? ಮಲ್ಟಿಪ್ಲಿಕೇಶನ್, ಆಮೇಲೆ ಡಿವಿಷನ್ ಇರೋದು. ಸೊ ಫಸ್ಟ್ ಪ್ರಿಫರೆನ್ಸ್ ಮಲ್ಟಿಪ್ಲಿಕೇಶನ್ಗೆ, ಆಮೇಲೆ ಡಿವಿಷನ್ಗೆ. ಓಕೆನಾ? ಎಸ್. ನೆಕ್ಸ್ಟ್ ಪ್ಲಸ್ ಮತ್ತೆ ಮೈನಸ್ ಅಲ್ಲಿ ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು? ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಹೋಗ್ಬೇಕಾದ್ರೆ ಫಸ್ಟ್ ನನಗೆ ಪ್ಲಸ್ ಇದೆ, ಆಮೇಲೆ ಮೈನಸ್ ಇದೆ. ಸೊ ಈಗ ಮಲ್ಟಿಪ್ಲಿಕೇಶನ್ಗೆ ಫಸ್ಟ್ ಪ್ರಿಫರೆನ್ಸ್, ನೆಕ್ಸ್ಟ್ ಡಿವಿಷನ್ಗೆ ಹೋಯ್ತು, ಮೂರನೇದು ಇಲ್ಲಿಗೆ ಬಂತು, ನಾಲ್ಕನೇದು ಇಲ್ಲಿಗೆ ಹೋಯ್ತು. ಗೊತ್ತಾಯ್ತಾ? ಎಸ್. ಸೊ ಈ ತರ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ನಿಮಗೆ ಕೇಳೋದು ಇನ್ಫಿಕ್ಸ್ ಇಂದ ಪೋಸ್ಟ್ ಫಿಕ್ಸ್ ಆಗಲಿ ಅಥವಾ ಇನ್ಫಿಕ್ಸ್ ಇಂದ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡ್ರಿ ಅಂತ ಅಂದಾಗ ನಿಮ್ಗೆ ಸ್ಟ್ಯಾಕ್ ಮೆಥಡ್ ಅಲ್ಲೇ ಕೇಳೋದು. ಸ್ಟ್ಯಾಕ್ ಮೆಥಡ್ ಅಲ್ಲೇನೆ ಸಾಲ್ವ್ ಮಾಡಬೇಕು. ನಾನು ಈಸಿಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಸ್ಟ್ಯಾಕ್ ಮೆಥಡ್ ಅಲ್ಲಿ ನಾವು 3 ಕಾಲಮ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಒಂದು ಸಿಂಬಲ್ ಅನ್ನೋ ಒಂದು ಕಾಲಮು, ನೆಕ್ಸ್ಟ್ ಎರಡನೇದು ಆಪರೇಟರ್. ಸೊ ಈ ಆಪರೇಟರ್ ಕಾಲಮ್ ಅನ್ನ ನಾವು ಸ್ಟ್ಯಾಕ್ ಅಂತ ಕೂಡ ಕರಿತಾ ಹೋಗ್ಬೋದು. ಸರಿನಾ? ಸ್ಟ್ಯಾಕ್ ಅಥವಾ ಆಪರೇಟರ್. ನೆಕ್ಸ್ಟ್ ಮೂರನೇದು ನಾವು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಥವಾ ಪೋಸ್ಟ್ ಫಿಕ್ಸ್ ಅಂತ ಬರ್ಕೊಳ್ಳಿ, ಸಾಕು. ಗೊತ್ತಾಯ್ತಾ? 3 ಕಾಲಮ್ ಯಾವ್ಯಾವು? ಒಂದು ಸಿಂಬಲ್, ನೆಕ್ಸ್ಟ್ ಸ್ಟ್ಯಾಕ್ ಅಥವಾ ಆಪರೇಟರ್, ನೆಕ್ಸ್ಟ್ ಪೋಸ್ಟ್ ಫಿಕ್ಸ್. ಸೊ 3 ಡಿಫರೆಂಟ್ ಕಾಲಮ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಈಗ ಒಂದೊಂದೇ ಸಿಂಬಲ್ ಗಳನ್ನ ತಗೊಂತ ಹೋಗಿ. ಮೊದಲನೇ ಸಿಂಬಲ್ ಯಾವುದು? ಓಪನ್ ಬ್ರಾಕೆಟ್. ಸೊ ನಾನು ಇಲ್ಲಿ ಬರ್ದ್ಬಿಡ್ತೀನಿ, ಬ್ರಾಕೆಟ್ಗಳು ಅಥವಾ ಪ್ಯಾರಂಥಿಸಿಸ್ ಎಕ್ಸೆಪ್ಷನ್ ಅಂತ. ನಾನು ಯಾವಾಗ ಹೇಳ್ತೀನಿ ಅವಾಗ ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ವಿಡಿಯೋ ಕೊನೆಯಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಯಾವ ರೀತಿ ಬ್ರಾಕೆಟ್ಗಳು ಬಂದಾಗ ಸಾಲ್ವ್ ಮಾಡೋದು ಅಂತ. ಗೊತ್ತಾಯ್ತಾ? ಸೊ ಈಗ ಓಪನ್ ಬ್ರಾಕೆಟ್ ಇದೆ, ಅದನ್ನ ಆಸ್ ಇಟ್ ಈಸ್ ಆಪರೇಟರ್ ಕಾಲಮ್ ಅಲ್ಲಿ ಬರಿಬೇಕು. ಯಾಕೆ? ಇಟ್ ಈಸ್ ಎನ್ ಆಪರೇಟರ್. ಸೊ ಪೋಸ್ಟ್ ಫಿಕ್ಸ್ ಅಲ್ಲಿ ಖಾಲಿ ಒಬ್ಬೊಬ್ರು ಈ ತರ ಡ್ಯಾಶ್ ಅನ್ನ ಹಾಕ್ತಾರೆ, ಅದನ್ನ ಹಾಕುವಂತ ಅವಶ್ಯಕತೆ ಏನಿಲ್ಲ. ಡ್ಯಾಶ್ ಹಾಕ್ಬೋದು, ಇಲ್ಲ ಅಂತಂದ್ರೆ ಖಾಲಿ ಕೂಡ ಬಿಡಬಹುದು. ನೆಕ್ಸ್ಟ್ ಎರಡನೇದು ಯಾವುದು? ಮತ್ತೆ ಓಪನ್ ಬ್ರಾಕೆಟ್ ಬಂತು. ಸೊ ನಾನು ಎಕ್ಸೆಪ್ಷನ್ ಅಂತ ಹೇಳಿದೀನಿ, ನಾನು ಹೇಳೋವರೆಗೂ ಕೂಡ ಸುಮ್ ಬರೀತಾ ಇರಬೇಕು. ಸೊ ಓಪನ್ ಬ್ರಾಕೆಟ್. ಸೊ ಇಲ್ಲೂ ಕೂಡ ಖಾಲಿ ಉಳ್ಕೊಳುತ್ತೆ. ಯಾಕೆ? ಯಾವುದೇ ಒಂದು ಎಲಿಮೆಂಟ್ ಇನ್ನೂ ಕೂಡ ಬಂದಿಲ್ಲ. ನೆಕ್ಸ್ಟ್ ಎ. ಸೊ ಎ ನನಗೇನಾಗುತ್ತೆ? ಆಪರೆಂಡ್ ಆಗುತ್ತೆ. ನಾನು ಅವಾಗಲೇ ಹೇಳಿದೆ ಇಲ್ಲಿ. ಸೊ ಎ ಬಿ ಸಿ ಅಂತ ಅಂದ್ರೆ ಆಲ್ಫಾಬೆಟ್ಸ್ ಇರ್ಬೋದು ಅಥವಾ ನಂಬರ್ಗಳು, ಅವುಗಳನ್ನ ನಾವು ಆಪರೆಂಡ್ಸ್ ಅಂತ ಕರಿತಾ ಹೋಗ್ತೀವಿ. ಈಗ ಎ ಆಪರೆಂಡ್ ಆಪರೇಟರ್? ಆಪರೆಂಡ್. ಸೊ ಆಪರೆಂಡ್ ಬಂತು ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಪೋಸ್ಟ್ ಫಿಕ್ಸಿಗೆ ಬರಿಬೇಕಾಗತ್ತೆ. ಸೊ ಇವೇನಿದಾವೆ ಸ್ಟ್ಯಾಕ್ ಅಲ್ಲಿ, ಅದು ಆಸ್ ಇಟ್ ಈಸ್ ಪ್ರೀವಿಯಸ್ ಸ್ಟೆಪ್ ಇಂದ ಸೇಮ್ ಅನ್ನ ಕಾಪಿ ಮಾಡಬೇಕು. ನೆಕ್ಸ್ಟ್ ಪ್ಲಸ್. ಸೊ ಪ್ಲಸ್ ಈಸ್ ಎನ್ ಆಪರೇಟರ್. ಸೊ ನಾನು ಹೇಳೋವರೆಗೂ ಕೂಡ ಸುಮ್ಮನೆ ಇನ್ಸರ್ಟ್ ಮಾಡ್ತಾ ಹೋಗಿ, ಬ್ರಾಕೆಟ್ ಇದ್ದಾಗ. ಗೊತ್ತಾಯ್ತಾ? ಸೊ ಬ್ರಾಕೆಟ್ಸ್ ಇದ್ದಾಗ ನಾವು ಸುಮ್ಮನೆ ಜಸ್ಟ್ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಎ ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಬಿ.
ಸೊ ಬಿ ಇಸ್ ಎನ್ ಆಪರೆಂಡ್ ಅಲ್ವಾ. ಸೊ ನಾನು ಹೇಳಿದ್ದೆ ನಂಬರ್ ಮತ್ತೆ ಆಲ್ಫಾಬೆಟ್ಸ್ ವಿಲ್ ಬಿ ದ ಆಪರೆಂಡ್ಸ್. ಸೊ ಆಪರೆಂಡ್ ಬಂದ್ರೆ ಡೈರೆಕ್ಟ್ ಆಗಿ ನಾವು ಪೋಸ್ಟ್ ಫಿಕ್ಸ್ ಗೆ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಆಪರೇಟರ್ಸ್ ಏನಿದ್ದು ಅವು ಪ್ರೀವಿಯಸ್ ಸ್ಟೆಪ್ ಇಂದ ಕಾಪಿ ಆಗ್ತವೆ. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್. ಸೊ ಈಗ ಬನ್ನಿ ನೋಡಿ, ಓಪನ್ ಬ್ರಾಕೆಟ್ ಪ್ಲಸ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್. ಇಲ್ಲಿ ನೋಡಿ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಒಂದು ಆಪರೇಟರ್ ಇದೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಕಡೆ ಶಿಫ್ಟ್ ಮಾಡ್ತಾ ಹೋಗ್ತೀವಿ. ಸೊ ಒಳಗಡೆ ಇರುವಂತದ್ದು ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇರುವಂತ ಆಪರೇಟರ್ ನ ಆ ಕಡೆ ಶಿಫ್ಟ್ ಮಾಡ್ತೀನಿ. ಈಗ ಇಲ್ಲಿ ಆಪರೇಟರ್ ಆ ಕಡೆ ಶಿಫ್ಟ್ ಆಗಿದೆ ಅಂತಂದ್ರೆ ಇಲ್ಲಿ ಖಾಲಿ ಆಯ್ತು. ಸೊ ಇದಕ್ಕೆ ರೆಸ್ಪಾನ್ಸಿಬಲ್ ಆದಂತ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಇಬ್ರು ಕೂಡ ನಾವು ತೆಗೆದಾಕ್ಬೇಕು. ಗೊತ್ತಾಯ್ತಾ? ಯಾಕಂತಂದ್ರೆ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಲ್ಲಿ ಮಾತ್ರ ನಾವು ಬ್ರಾಕೆಟ್ ಗಳನ್ನ ಯೂಸ್ ಮಾಡ್ತೀವಿ. ಪೋಸ್ಟ್ ಫಿಕ್ಸ್ ಅಥವಾ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಯೂಸ್ ಮಾಡಲ್ಲ. ಗೊತ್ತಾಯ್ತಾ? ಬ್ರಾಕೆಟ್ ಅಥವಾ ಪ್ಯಾರಂಥಿಸಿಸ್ ಕೇವಲ ಇನ್ಫಿಕ್ಸ್ ಅಲ್ಲಿ ಮಾತ್ರ ಯೂಸ್ ಆಗೋದು. ಪೋಸ್ಟ್ ಫಿಕ್ಸ್ ಅಥವಾ ಪ್ರಿಫಿಕ್ಸ್ ಅಲ್ಲಿ ನಾವು ಯೂಸ್ ಮಾಡ್ತಾ ಹೋಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಬ್ರಾಕೆಟ್ ಒಳಗಡೆ ಇದ್ದಂತ ಪ್ಲಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದೆ. ಸೊ ಪ್ಲಸ್ ಶಿಫ್ಟ್ ಆದ ತಕ್ಷಣ ಇಲ್ಲಿ ಖಾಲಿ ಆಯಿತು. ಅದಕ್ಕೆ ರೆಸ್ಪಾನ್ಸಿಬಲ್ ಆದಂತ ಓಪನ್ ಬ್ರಾಕೆಟ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ನಾನು ವ್ಯಾನಿಶ್ ಅಂತಂದ್ರೆ ತೆಗೆದಾಕಿದ್ದೀನಿ. ನೆಕ್ಸ್ಟ್ ಏನಿರೋದು ಮಲ್ಟಿಪ್ಲಿಕೇಶನ್. ಸೊ ಓಪನ್ ಬ್ರಾಕೆಟ್ ಇದ್ರೆ ಸುಮ್ಮನೆ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಮಲ್ಟಿಪ್ಲಿಕೇಶನ್ ಎ ಬಿ ಪ್ಲಸ್ ಹಂಗೆ ಉಳ್ಕೊಂತ ಹೋಗುತ್ತೆ. ನೆಕ್ಸ್ಟ್ ಸಿ ಇಸ್ ಎನ್ ಆಪರೆಂಡ್ ಅಂತ ಅಂದ್ರೆ ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ನಾವು ಇಲ್ಲಿ ಪೋಸ್ಟ್ ಫಿಕ್ಸ್ಗೆ ಬರೀತಾ ಹೋಗ್ತೀವಿ ಆಪರೆಂಡ್ ಅನ್ನ. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್. ಸೊ ಇವಾಗ ಕ್ಲೋಸ್ಡ್ ಬ್ರಾಕೆಟ್ ಬಂತು. ಓಪನ್ ಬ್ರಾಕೆಟ್ ಮಲ್ಟಿಪ್ಲಿಕೇಶನ್ ಕ್ಲೋಸ್ಡ್ ಬ್ರಾಕೆಟ್. ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇರುವಂತ ಆಪರೇಟರ್ ಅನ್ನ ನಾವೇನ್ ಮಾಡ್ಬೇಕು, ಆ ಕಡೆ ಶಿಫ್ಟ್ ಮಾಡ್ಬೇಕು. ಅಂತ ಅಂದ್ರೆ ಪೋಸ್ಟ್ ಫಿಕ್ಸ್ ಕಡೆ ಶಿಫ್ಟ್ ಮಾಡ್ತೀವಿ. ಸೊ ಇವಾಗ ಇಲ್ಲಿ ವ್ಯಾನಿಶ್ ಆಯ್ತು ಇದು. ಸೊ ಅದು ವ್ಯಾನಿಶ್ ಆಯ್ತು ಅಂತಂದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರುವಂತ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಕೂಡ ನಮಗೆ ವ್ಯಾನಿಶ್ ಆಗುತ್ತೆ. ಗೊತ್ತಾಯ್ತಾ? ಸೊ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲಿಕೇಶನ್ ಇತ್ತು, ಅದನ್ನ ಆ ಕಡೆ ಶಿಫ್ಟ್ ಮಾಡಿದ ತಕ್ಷಣ ಅಷ್ಟು ಕೂಡ ಹೋಯ್ತು ಅಂತ ಅರ್ಥ. ಯಾಕೆ ನಾವು ಬ್ರಾಕೆಟ್ ಗಳನ್ನ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಲ್ಲಿ ಅಥವಾ ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಎರಡರಲ್ಲೂ ಕೂಡ ನಾವು ಯೂಸ್ ಮಾಡ್ತಾ ಹೋಗಲ್ಲ. ನೆಕ್ಸ್ಟ್ ಯಾವ್ದು ಸಿಂಬಲ್ ಇರೋದು, ಮೈನಸ್. ಸೊ ಮೈನಸ್ ಅನ್ನ ನಾನು ಡೈರೆಕ್ಟ್ ಆಗಿ ಸ್ಟ್ಯಾಕ್ಗೆ ಹಾಕ್ಬೋದು, ಯಾಕಂತಂದ್ರೆ ಖಾಲಿ ಆಗ್ಬಿಟ್ಟಿದೆ ನನ್ನ ಸ್ಟ್ಯಾಕ್ ಅಥವಾ ಆಪರೇಟರ್. ಇನ್ನ ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಓಪನ್ ಬ್ರಾಕೆಟ್ ಮತ್ತೆ. ಸೊ ಓಪನ್ ಬ್ರಾಕೆಟ್ ಬಂದ್ರೆ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬೇಕು. ಆಲ್ರೆಡಿ ನನಗೆ ಮೈನಸ್ ಇತ್ತು, ಈಗ ಓಪನ್ ಬ್ರಾಕೆಟ್ ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಿದೀನಿ. ಎ ಬಿ ಪ್ಲಸ್ ಸಿ ಸ್ಟಾರ್ ಹಂಗೆ ಉಳ್ಕೊಳುತ್ತೆ. ಸೊ ಇಲ್ಲಿ ಜಾಗ ತುಂಬ್ತಾ ಇದೆ, ಇಲ್ಲಿ ಬರಿತಾ ಹೋಗ್ತೀನಿ. ಸರಿನಾ? ಈ ಒಂದು ಜಾಗದಲ್ಲಿ ಬರಿತಾ ಹೋಗ್ತೀನಿ. ಇಲ್ಲಿ ಸಿಂಬಲ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಸ್ಟ್ಯಾಕ್ ಅಥವಾ ಆಪರೇಟರ್. ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಫಿಕ್ಸ್. ನೆಕ್ಸ್ಟ್ ಸಿಂಬಲ್ ಯಾವುದು ನಾವು ಯೂಸ್ ಮಾಡ್ತಿರುವಂತದ್ದು, ಡಿ. ಸೊ ಡಿ ಆಪರೆಂಡ್ ಅಲ್ವಾ, ಆಪರೆಂಡ್ ಅನ್ನ ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸ್ ಗೆ ಬರಿಬೇಕು. ಸೊ ಸ್ಟ್ಯಾಕ್ ಅಲ್ಲಿ ಏನಿತ್ತು ಮೈನಸ್ ಮತ್ತೆ ಓಪನ್ ಬ್ರಾಕೆಟ್ ಹಂಗೆ ಉಳ್ಕೊಳುತ್ತೆ. ಪೋಸ್ಟ್ ಫಿಕ್ಸ್ ಅಲ್ಲಿ ಎ ಬಿ ಪ್ಲಸ್ ಸಿ ಸ್ಟಾರ್ ಇತ್ತು, ಇದ್ರ ಜೊತೆಗೆ ಇವಾಗ ಡಿ ಕೂಡ ಸೇರ್ಕೊಂತು. ನೆಕ್ಸ್ಟ್ ಯಾವುದು, ಡಿವಿಷನ್ ಆಪರೇಟರ್. ಸೊ ಆಪರೇಟರ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀವಿ. ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ನನಗೆ ಓಪನ್ ಬ್ರಾಕೆಟ್ ಇದ್ರೂ ಕೂಡ ಸುಮ್ಮನೆ ಇನ್ಸರ್ಟ್ ಮಾಡ್ತಾ ಬರಬೇಕು. ಇನ್ನು ಉಳಿದಿರೋದೆಲ್ಲ ಸೇಮ್, ಎ ಬಿ ಪ್ಲಸ್ ಸಿ ಸ್ಟಾರ್ ಡಿ ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಇ ಇಸ್ ಎನ್ ಆಪರೆಂಡ್ ಆಗಿರೋದ್ರಿಂದ ಆಪರೆಂಡ್ ಅನ್ನ ನಾವು ಡೈರೆಕ್ಟ್ ಆಗಿ ಪೋಸ್ಟ್ ಫಿಕ್ಸ್ ಅಲ್ಲಿ ಬರಿತಾ ಹೋಗ್ತೀವಿ. ಎ ಬಿ ಪ್ಲಸ್ ಸಿ ಸ್ಟಾರ್ ಡಿ ಇ. ಸರಿನಾ? ಎಸ್. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್ ಬಂತು. ಸೊ ಕ್ಲೋಸ್ಡ್ ಬ್ರಾಕೆಟ್ ಬಂದಾಗ ಮೈನಸ್ ಹಂಗೆ ಉಳ್ಕೊಳುತ್ತೆ. ಓಪನ್ ಬ್ರಾಕೆಟ್ ಡಿವಿಷನ್ ಕ್ಲೋಸ್ಡ್ ಬ್ರಾಕೆಟ್. ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇರೋದನ್ನ ಏನ್ ಮಾಡ್ಬೇಕು, ಆ ಕಡೆ ಶಿಫ್ಟ್ ಮಾಡ್ತಾ ಹೋಗ್ಬೇಕು. ಎ ಬಿ ಪ್ಲಸ್ ಸಿ ಸ್ಟಾರ್ ಡಿ ಇ ಆ ಕಡೆ ಶಿಫ್ಟ್ ಆದ ತಕ್ಷಣ ಏನಾಗುತ್ತೆ ನೋಡಿ, ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಒಳಗಡೆ ಇರೋದು ಆ ಕಡೆ ಶಿಫ್ಟ್ ಆಯ್ತು. ಸೊ ಇವಾಗ ಅದು ಹೋಗಿ ವ್ಯಾನಿಶ್ ಆಯ್ತು. ಅದಕ್ಕೆ ರೆಸ್ಪಾನ್ಸಿಬಲ್ ಆದಂತ ಓಪನ್ ಮತ್ತೆ ಕ್ಲೋಸ್ಡ್ ಬ್ರಾಕೆಟ್ ಖಾಲಿ ಅದು. ಈಗ ಮುಂದೆ ನನಗೆ ಯಾವುದೇ ಒಂದು ಎಲಿಮೆಂಟ್ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ ಒಂದು ಸ್ಟ್ಯಾಕ್ ಅನ್ನ ಖಾಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ, ಮುಂದೆ ಯಾವುದೇ ಒಂದು ಎಲಿಮೆಂಟ್ ಇಲ್ಲ, ಪ್ರಾಬ್ಲಮ್ ಎಂಡ್ ಆಯ್ತು. ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಎ ಬಿ ಪ್ಲಸ್ ಸಿ ಸ್ಟಾರ್ ಡಿ ಇ ಡಿವಿಷನ್ ಸಿಂಬಲ್. ಅದರ ಜೊತೆಗೆ ಈ ಮೈನಸ್ ಅನ್ನ ತೆಗೆದಾಕಿದ್ರೆ ಅಲ್ವಾ ಆ ಸ್ಟ್ಯಾಕ್ ನಮ್ಗೆ ಎಂಟಿ ಆಗೋದು. ಸೊ ಮೈನಸ್ ಅನ್ನ ಆ ಕಡೆ ತೆಗೆದಾಕಿ. ಸೊ ಈ ಕಡೆ ಶಿಫ್ಟ್ ಆಯ್ತು. ಸೊ ದಿಸ್ ಈಸ್ ದ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಫಾರ್ ದ ಗಿವನ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಇದರಲ್ಲಿ ನಮಗೆ ಎರಡು ಮೇಜರ್ ಕಂಡೀಷನ್ ಬರಬೇಕಿತ್ತು ಇನ್ಫಿಕ್ಸ್ ಮತ್ತೆ ಪೋಸ್ಟ್ ಫಿಕ್ಸ್ ಅಲ್ಲಿ. ಈ ಒಂದು ಕ್ವಶನ್ ಅಲ್ಲಿ ಇಲ್ಲ. ಸರಿನಾ? ಪ್ರಿಫರೆನ್ಸ್ ಪ್ರಕಾರ ಒಂದು 2 ಪಾಯಿಂಟ್ಗಳು ಬರ್ತವೆ. ಸ್ವಲ್ಪ ಆ ಪಾಯಿಂಟ್ಗಳು ಇರುವಂತ ಡಿಫರೆಂಟ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಅವು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಗಳು. ಸೊ ಅವನ್ನ ಆ ವಿಡಿಯೋ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.